ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್ ನೋಡಿ, ಇದು ನಮ್ಮೂರ್ದು ಇದು ಡ್ರೆಸ್ಸು. ಯಾಕೆಂದ್ರೆ ನಾನು ಹಾಸನ್ಗೆ ಹೋಗಿದ್ದೆ ನಿನ್ನೆ, ನಿಮ್ಗೆಲ್ಲ ಗೊತ್ತು, ವಿಡಿಯೋ ಹಾಕಿದ್ದೀನಿ. ಆಗ ಫ್ರೆಂಡ್ಸ್ ಒಂದು ನಾನು ರೆಡಿಮೇಡ್ ಟಾಪು ಮತ್ತೆ ಪ್ಯಾಂಟ್ ಫ್ರೆಂಡ್ಸ್ ಸೇಮ್ ನಿಮಗೆ ಗೊತ್ತಲ್ಲ ಇದಕ್ಕೆ ಬರೋದ್ರೆ ಫ್ರೆಂಡ್ಸ್ ಇದು ಲೂಸ್ ಆಗಿದೆ. ಇನ್ನ ನಾನು ಇದಕ್ಕೆ ಏನೂ ಆಲ್ಟ್ರೇಷನ್ ಮಾಡಿಸಿಲ್ಲ. ಇವತ್ತು ಕೆಲ್ಸದ ಹತ್ರಕ್ಕೆ ಹಾಕೊಂಡು ಹೋಗಿದೆ. ಒಂದ್ ದಿನ ಹಾಕೊಂಡ್ಮೇಲೆ ನೋಡೋಣ, ಅದು ಸ್ವಲ್ಪ ಕಾಟನ್ ಅಲ್ವಾ. ಆದ್ರೆ ಫ್ರೆಂಡ್ಸ್ ಈ ಕಲರ್ ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡ್ ಬಂದೆ. ಇನ್ನ ಒಂದು 4 ಹೊಲಿಯಕ್ಕೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅವರು ಟೈಲರ್ ನನಗೆ ಫೋನ್ ಮಾಡಿದ್ದಾರೆ, ಬಂದು ತಗೊಂಡೋಗಿ ಹೊಲ್ದಿದ್ದೀನಿ ಅಂತ. ನನ್ಗೆ ಹೋಗಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್. ಇದು ನಿನ್ನೆ ಒಂದು ನಾನು ಸುಮ್ಮನೆ ಸಿಂಪಲ್ ಆಗಿ ಬೆಳ್ಳಿದು ಚೈನ್ ತಗೊಂಡಿದ್ದೀನಿ. ಇದಕ್ಕೊಂದು ರುದ್ರಾಕ್ಷಿ ಮತ್ತೆ ನೋಡಿ ಗಣೇಶಂದು ಇದು ಬಂದಿದೆ ಸಿಂಪಲ್ ಆಗಿ. ಆದ್ರೆ ಫ್ರೆಂಡ್ಸ್ ಚಿನ್ನದ ಜೊತೆ ಬೆಳ್ಳಿನ ಹಾಕಬಾರ್ದಂತೆ, ಅವರೇ ಹೇಳಿದ್ದಾರೆ ನಮ್ಗೆ ಇದ್ರಲ್ಲಿ ಹಾಸನಲ್ಲಿ. ಫ್ರೆಂಡ್ಸ್ ನಮ್ದು ಹಾಸನದಲ್ಲಿ ಒಂದು ಅಂಗಡಿ ಇದೆ, SRS ಅಂಗಡಿ ಅಂತ. ಅದು ಫುಲ್ ಫೇಮಸ್. ನಾನಲ್ಲಿ ಪುರ್ದಮ್ಮ ಟೆಂಪಲ್ಗೆ ಹೋಗಿದ್ದಲ್ಲ ಫ್ರೆಂಡ್ಸ್, ಹಂಗೆ ಹೋಗಿದ್ದೆ. ಆವಾಗ ನಾನೊಂದು ಬೆಳ್ಳಿದು ಈ ಚೈನ್ ತಗೊಂಡ್ ಬಂದಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಮತ್ತೆ ಚಿನ್ನದ ಜೊತೆಗೆ ಹಾಕೊಂಡ್ರೆ ಇದನ್ನ ತಿಂದು ವೈಟ್ ಆಗುತ್ತೆ ಅಂತ ಅಂಗಡಿಯವರು ಹೇಳಿದಾರೆ. ಆದ್ರೆ ನಾನು ಇದ್ರ ಜೊತೆ ಹಾಕಲ್ಲ ಫ್ರೆಂಡ್ಸ್. ಅವ್ರು ಹೇಳಿದ್ಮೇಲೆ ನನ್ಗೆ ಇದಾಗ್ತಾ ಇದೆ, ಈ ತರ ಹಿಂಗೆ ತಿನ್ನುತ್ತೆ ಮೇಡಮ್ ಅಂತ. ಆಮೇಲೆ ಫ್ರೆಂಡ್ಸ್ ಇವತ್ತು ನಾನು ಮೈಕ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಯಾಕೋದೊಂದು ಸ್ವಲ್ಪ ಗಂಟ್ಲು ಕಟ್ಕೊಂಡಿತ್ತು. ಆಮೇಲೆ ಈಗ ಸ್ವಲ್ಪ ಅಷ್ಟು ವಾಯ್ಸ್ ಇದಾಗಿಲ್ಲ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನನಗೇನ್ ಮೈಕ್ ಬೇಡ, ನಂದು ವಾಯ್ಸ್ ಹಂಗೇನೆ ಬೇಸ್ ಆಗೈತೆ. ಆಮೇಲೆ ಫ್ರೆಂಡ್ಸ್ ನಾನು ನಿನ್ನೆ ಬೆಳಗಿನ ಜಾವ ಒಂದು 5 ಗಂಟೆಗೆ ಹೊರಟವಳು ಇಲ್ಲಿಂದ. ಒಂದು 6 ಗಂಟೆಗೆ ಫ್ರೆಂಡ್ಸ್ ನಾನು ಇದರಲ್ಲಿ ಮೆಜೆಸ್ಟಿಕ್ಗೆ ಹೋದೆ. ಮೆಜೆಸ್ಟಿಕ್ ಬಸ್ ಸಿಕ್ತು, ಮೆಜೆಸ್ಟಿಕ್ಗೆ ಹೋಗಿ ಅಲ್ಲೇನೆ ಫ್ರೆಂಡ್ಸ್ ಹಾಸನ್ಗೆ 10 ಗಂಟೆ ಹೊತ್ಕೋದೆ. 10ರಿಂದ ಫ್ರೆಂಡ್ಸ್ ಪುರ್ದಮ್ಮ ಟೆಂಪಲ್. ನಮ್ಮ ಹಾಸನದ ಸುತ್ತಮುತ್ತದಲ್ಲಿ, ಈಗ ಆ ಕಡೆ ನಮ್ಮೂರ್ ಕಡೆ ಯಾರಾದ್ರೂ ವಿಡಿಯೋ ನೋಡಿದ್ರೆ ನಾನು ಇದ್ರ ಬಗ್ಗೆ ಏನ್ ಜಾಸ್ತಿ ಹೇಳಾಗಿಲ್ಲ ಫ್ರೆಂಡ್ಸ್. ಇನ್ನೊಂದು ನೋಡಿ, ನಂದು ಅಲ್ಲಿ ಇವತ್ತು ನಾನು ಟ್ರೀಟ್ಮೆಂಟ್ಗೆ ಹೋಗ್ಬೇಕಿತ್ತು. ನನಗೆ ಇನ್ಫೆಕ್ಷನ್ ಆಗಿತ್ತು, ಟ್ಯಾಬ್ಲೆಟ್ ಕೊಟ್ಟಿದ್ರು ಅವರು. ಮತ್ತೇನಾದ್ರೂ ಆದ್ರೂ ಬನ್ನಿ ಅಂತ ಹೇಳಿದ್ರು ಫ್ರೆಂಡ್ಸ್. ನಿನ್ನೆ ಬಂದು ನಾನು ಹಾಸನ್ಗೆ ಹೋದೆ, ಹೋಗಕ್ಕಾಗ್ಲಿಲ್ಲ. ಇವತ್ತೇನಾಯ್ತು ಫ್ರೆಂಡ್ಸ್, ನಿನ್ನೆ ಫ್ರೆಂಡ್ಸ್ ಬಸ್ಸಲ್ಲೆಲ್ಲ ಹೋಗ್ ಬಂದ್ರೆ ನಿಜವಾಗ್ಲೂ ಎಷ್ಟು ಟಯರ್ಡ್ ಆಗುತ್ತೆ ಗೊತ್ತಾ. ಅದಲ್ದೆ ಒಂದ 4, 8, 10, 12 ಅವರ್ ನಾನು ಬಸ್ಸಲ್ಲೇ ಕೂತಿದ್ನ. ಅಷ್ಟೊಂದು ಟಯರ್ಡ್ ಆಗೋಯ್ತು. ಮತ್ತೆ ಬೆಳಗ್ಗೆ ಬಂದು ನಂದು ಫಸ್ಟ್ ಶಿಫ್ಟ್ ಅಂದ್ರೆ ಫ್ರೆಂಡ್ಸ್ 6:30 ಇಂದ 3:30 ಆಗಿರ್ಬೇಕು. ನಾನೇನ್ ಮಾಡಿದೆ ಫ್ರೆಂಡ್ಸ್, ಇವತ್ತು ಏನು ನಾಷ್ಟ ಮಾಡ್ಕೊಳ್ಳಿಲ್ಲ. ಎಲ್ರಿಗೂ ಒಂದೇ ಸಮ ಇರಲ್ವಲ್ಲ ಫ್ರೆಂಡ್ಸ್, ದಿನ ಆಗ್ಲಿ ಅವ್ರ ಲೈಫ್ ಆಗ್ಲಿ ಯಾರಿಗೂ ಒಂದೇ ತರ ಇರಲ್ಲ. ಏನಾದ್ರೂ ಒಂದು ನಮ್ ಜೀವನದಲ್ಲಿ ಆಗ್ತಾನೆ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ಬೆಳಗ್ಗೆ ನಾನು 5 o'clock ಎದ್ದು ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಕಾಫಿ ಕುಡಿದು ದೇವ್ರ ಪೂಜೆ ಮಾಡಿ, ರಾತ್ರಿ ಸ್ವಲ್ಪ ರೈಸು ಮತ್ತೆ ಗೊಜ್ಜು ಇತ್ತು, ನನ್ನ ಮಗಳು ಮಾಡಿಲ್ಲ, ಅದನ್ನೇ ತಗೊಂಡೋದೆ ಫ್ರೆಂಡ್ಸ್. ಇನ್ನು ಅಲ್ಲೂ ನಾನು ಸ್ವಲ್ಪ ಮೀಟಿಂಗ್ ಹೋಗೋ ಟೈಮಲ್ಲಿ ನಾಷ್ಟ ಸ್ವಲ್ಪನೇ ತಿನ್ನಕ್ಕಾಯ್ದು, ಆಮೇಲೆ ತಿನ್ನಕ್ಕಾಗ್ಲಿಲ್ಲ. ನಂದೊಂದು ಜನಲಕ್ಷ್ಮಿದು ಲೋನ್ ಆಗಿದೆ ಫ್ರೆಂಡ್ಸ್. ಏನಾಗಿದೆ, ಅವರು ನಮ್ಗೆ ATM ಮತ್ತೆ ಇದು ಕಾರ್ಡೇ ಕೊಟ್ಟಿಲ್ಲ. ಆದ್ಮೇಲೆ ಲೋನ್ ಬಂದು ಕ್ಯಾಶ್ ತಗೊಂಡೋಗಿ ಅಂತ. ಯಾಕಂದ್ರೆ ಫ್ರೆಂಡ್ಸ್ ನಾವು ಒಂದು ಮಂತ್ನು ಬಿಡ್ದಂಗೆ ಕರೆಕ್ಟ್ ಆಗಿ ಕಂತನ್ನ ಕಟ್ಟಿದ್ರೆ ಕರೆದು ಲೋನ್ ಕೊಡ್ತಾರಲ್ಲ, ಆ ತರ ನನ್ಗೆ ಯಾವಾಗಾದ್ರೂ ಇನ್ನು 15,000 ಐತೆ ನಂಗೆ ಕೊಡ್ತಾರೆ. ಈಗ ಫ್ರೆಂಡ್ಸ್ ಅದು ಕಟ್ ಮಾಡಿ ಕೊಡ್ತೀನಿ ಅಂತ ಎಲ್ಲಾನು ರೆಡಿ ಮಾಡಿ ಬಂದಿದ್ದೆ. ಅವರು ನೋಡಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರು, ಅವ್ರು ಒಂದೊಂದ್ಸಲ ನಮ್ನ ಹೆಂಗೆ ಯಾಮಾರಿಸ್ತಾರೆ, ನಾವು ಒಂದೊಂದ್ಸರಿ ಹೆಂಗೆ ಯಾಮಾರ್ತೀವಿ ಅಂತ. ನಾನೇನ್ ತಿಳ್ಕೊಂಡೆ ಫ್ರೆಂಡ್ಸ್, ಹೆಂಗೋ ಅಕೌಂಟಿಗೆ ಬರುತ್ತಲ್ಲ ಇನ್ನೇನು ಅಂತ ನಾನ್ ಸುಮ್ನೆ ಬಂದೆ. ಅವ್ರು ನೋಡಿದ್ರೆ ನನ್ಗೆ ನೋಡಿ ATM ಅಲ್ಲಿ ನೀವು ಅಮೌಂಟ್ ಡ್ರಾ ಮಾಡ್ಕೊಳಿಂತಾರೆ. ಅವ್ರು ಹೊಸ ATM ಕೊಟ್ಟೇ ಇಲ್ಲ, ಹಳೇದೊಂದು ಅಕೌಂಟ್ ಇದ್ದು ಫ್ರೆಂಡ್ಸ್, ಅದು ಅಂತ ನಾನ್ ತಿಳ್ಕೊಂಡೆ. ಅದೊಂದು ನಂದು ಪೆಂಡಿಂಗ್ ಐತೆ ಫ್ರೆಂಡ್ಸ್. ನೋಡೋಣ, ಆದ್ರೆ ನಾಳೆ ನಾಡ್ದಲ್ಲಿ ಹೋಗಿ ತರ್ಬೇಕು. ನಂಗೆ ಟೈಮ್ ಸಿಗ್ತಾ ಇಲ್ಲ. ಆಮೇಲೆ ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತು, ಈ ಮಾನ್ಯತಾ ಟೆಕ್ ಪಾರ್ಕ್, ಈ ಮೇನ್ ರಿಂಗ್ ರೋಡ್ ಅಲ್ಲಿ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತು. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂತ. ಅವರು 3:30 ಒಳಗಡೆ ಬನ್ನಿ ಅಂತ ಹೇಳಿದ್ರು ಫ್ರೆಂಡ್ಸ್. ನನಗೆ 3:30ಗೂ ಆಗ್ಲಿಲ್ಲ ಫಸ್ಟ್ ಶಿಫ್ಟ್. ಇದೊಂದು ನೆನ್ನೆ ಎಲ್ಲ ಊರಾಗ ಹೋಗ್ ಬಂದಲ್ಲ, ಅಷ್ಟು ಟಯರ್ಡ್ ಅಂದ್ರೆ ಫ್ರೆಂಡ್ಸ್, ಮೈಕೈ ಎಲ್ಲ ಎಷ್ಟು ನೋವಾಗಿತ್ತು ಅಂದ್ರೆ ನನಗೆ ಬೆಳಗ್ಗೆ ಎದ್ದೇಳಲೇಬಾರ್ದು ಅನ್ನಿಸ್ಬಿಟ್ಟಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟೊಂದು ಮೈಗೆ ಟಯರ್ಡ್ ಆಗಿತ್ತು. ಆದ್ರೆ ಫ್ರೆಂಡ್ಸ್ ನಾವುಗಳು ಕೆಲಸದಲ್ಲಿರೋರು ಹೋಗ್ಲೇಬೇಕು. ಯಾಕೆಂದ್ರೆ ನೋಡಿ, ನಮ್ಮ ಕಷ್ಟ ಒಂದು, ಮತ್ತೆ ಇನ್ನೊಂದು ನಮ್ದು ಸಡನ್ ಆಗಿ ನಾವು ಲೀವ್ ಹಾಕಕ್ಕೂ ಆಗಲ್ಲ. ಹಂಗಾಗಿ ಫ್ರೆಂಡ್ಸ್ ಬೆಳಗ್ಗೆ ಹೋದ ತಕ್ಷಣನೇ ಒಂದ್ 2-3 ಅವರ್ ಸ್ವಲ್ಪ ಕೆಲಸ ಅದು ಇದು ಬರೆಯೋದೆಲ್ಲ ಇತ್ತು, ಅದೆಲ್ಲ ಮಾಡಿ ಒಂದ್ 10 ಗಂಟೆಗೆ ಹೋಗೋಣ ಅಂದ್ರೆ ಫ್ರೆಂಡ್ಸ್ ನಂದು ಒಬ್ರು ಸೂಪರ್ವೈಸರ್ ಶಾರ್ಟೇಜ್ ಇದ್ರು. ಮತ್ತೆ ಇನ್ನು ಅದನ್ನು ಹೋಗಕ್ ಆಗ್ಲಿಲ್ಲ. ನಾವು ನಮ್ ಕೆಲಸ ಅಂತ ಹೋದಾಗ್ಲೇ ಏನಾದ್ರೂ ಕಂಪ್ಲೇಂಟ್ ಆಗುತ್ತೆ ಅಂತ ಅದನ್ನು ಸ್ಟಾಪ್ ಮಾಡಿದೆ. ಬರುವಾಗ ಹೋಗೋಣ ಅಂದ್ರೆ ಫ್ರೆಂಡ್ಸ್ ಆಮೇಲೆ 3 ಗಂಟೆಗೆ ನಮ್ಮ ಹುಡುಗ್ರಿಗೆ ಫೋನ್ ಮಾಡಿದೆ, ಹೆಂಗೈತ್ರಪ್ಪ ಟ್ರಾಫಿಕ್ ಅಂತ. ಅಯ್ಯೋ ಮೇಡಮ್ ಇವತ್ತಂತೂ ನೀವು ಬರಕ್ಕೆ ಹೋಗ್ಬೇಡಿ, ಫುಲ್ ರೋಡ್ ಎಲ್ಲ ಜಾಮ್ ಆಗಿದೆ. ಅವ್ರು ಹೇಳಿದ್ರು ಒಬ್ರು 4 ಗಂಟೆ ಒಳಗೆ ಬಂದ್ರೆ ಬರ್ಬೋದು, ಬನ್ನಿ ಮೇಡಮ್ ಅಂತ. ನೋಡೋಣ 4 ಗಂಟೆ ಒಳಗೆ ಹೋಗೋಣ ಅಂತ ಅಂದ್ರೆ ಫ್ರೆಂಡ್ಸ್ ಅದನ್ನು ಆಗ್ಲಿಲ್ಲ ಫ್ರೆಂಡ್ಸ್. ಅಷ್ಟೊಂದು ಸುಸ್ತಾಗಿ ಇದು ನನಗೂ ಸುಸ್ತಾಯ್ತು, ಇದು ಆಗಿತ್ತು. ಇವತ್ತು ಅದು ಆಗ್ಲಿಲ್ಲ. ಆಮೇಲೆ ಫ್ರೆಂಡ್ಸ್ ನಾನು ಏನಿಲ್ಲ ಅಂದ್ರೆ ಒಂದು 5 o'clock ಹಂಗ್ ಬಂದೆ.
ಫ್ರೆಂಡ್ಸ್ ಊಟ ಮಾಡಿ ಮಲ್ಕೊಂಡಿದ್ದು ನಾನು ವಿಡಿಯೋ ಮಾಡ್ತಾ ಇರೋದು, ಈಗೇನು ಅಷ್ಟೊಂದು ಇದಿಲ್ಲ. ಆಮೇಲೆ ಫ್ರೆಂಡ್ಸ್ ಬಂದೆ ಒಂದು 5 ಗಂಟೆ ಹಿಂಗ್ ಬಂದು ಸ್ವಲ್ಪ ಮಿಚ್ಚರ್ದು ಅದ್ರೊಳಗಡೆ ಬಾದಾಮಿ ಇದೆಲ್ಲ ಇರುತ್ತಲ್ಲ, ಹಂಗೆ ನನ್ನ ಮಗಳ ಹತ್ರ ಮಾತಾಡ್ಕೊಂಡು ಫ್ರೆಂಡ್ಸ್ ಅದನ್ನ ತಿಂದು ಮತ್ತೆ ಇನ್ನೇನು ತಿಂದೆ ಫ್ರೆಂಡ್ಸ್, ಅದನ್ನೇ ಅವಳ ಕೈಲೇ ಕಟ್ ಮಾಡಿಸಿ ಓಪನ್ ಮಾಡಿಸ್ಕೊಂಡು ಹಂಗೆ ಸ್ವಲ್ಪ ತಿಂದು ಫ್ರೆಂಡ್ಸ್ ಬೆಡ್ರೂಮ್ಗೆ ಹೋದೆ. ಅವಳು ಕೆಲಸ ಮಾಡ್ತಾ ಇದ್ಲು, ನಾನು ಹಂಗೆ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವಳು ನನ್ನಿಂದೆ ಬಂದು ನನ್ನ ತಪ್ಕೊಂಡು ಮಲ್ಕೊಂಡ್ಲು. ಸರಿ ಮಲ್ಗವಳಲ್ಲ ಪಾಪ, ಪ್ರೀತಿ ಆಸೆಯಿಂದ ತಪ್ಕೊಂಡು, ಅವಳು ಯಾವಾಗ್ಲೂ ಏನಷ್ಟು ಬರಲ್ಲ ನಾನು ತಪ್ಕೊಂಡು ಮಲ್ಕೊಳಕ್ಕೆ. ಎಷ್ಟೇ ಆಗ್ಲಿ ಫ್ರೆಂಡ್ಸ್, ಮಕ್ಕಳಲ್ವಾ, ತಾಯಿರ್ ಪ್ರೀತಿ ಅಂದ್ಬಿಟ್ಟು ನಾನು ಯಾವಾಗ್ಲೂ ವರ್ಕ್ ಬಿಸಿ ಇರ್ತೀನಿ. ನಾನು ಫ್ರೆಂಡ್ಸ್ ಅದನ್ನ ತಿಂದು ನೀರ್ ಕುಡಿದ್ಬಿಟ್ಟು ಏನ್ ಮಾಡಿದೆ, ಹಂಗೆ ಅಲ್ಲೇ ಬೆಡ್ ಮೇಲೆ ಮಲಗಿದ್ದೆ. ಅವಳು ಬಂದು ಹಿಂದ್ಗಡೆಯಿಂದ ನಾನು ತಪ್ಕೊಂಡು ಮಲ್ಕೊಂಡಿದ್ಲು. ಸರಿ ತಪ್ಕೊಂಡು ಮಲ್ಕೊಂಡವಳಲ್ಲ, ನಾನು ಏನಕ್ಕೆ ಹೀಗೆ ಹೇಳೋದು, ನಾನು ಬಟ್ಟೆ ಒಗೆಯೋಣ ಇವತ್ತು, ಮಲ್ಕೊಳ್ಳೋದು ಬೇಡ, ಎಷ್ಟೇ ಕಷ್ಟ ಆದ್ರೂ ಬಟ್ಟೆ ಎಲ್ಲ ವಾಶ್ ಮಾಡಿ ಅಡಿಗೆ ಮಾಡಿ ಹುಳ್ಳಿ ಕಾಳು ಸಾರು ಮಾಡಿ ಮುದ್ದೆ ಮಾಡ್ತೀನಿ ಮಗ ಅಂತ ಹೇಳಿ ಹಂಗೆ ಮಲ್ಕೊಂಡೆ. ಅವಳು ಯಾಕೋ ಕೆಲಸ ಮಾಡ್ತಿದ್ದಾಳು ಫ್ರೆಂಡ್ಸ್, ಅವಳು ಇಂಜಿನಿಯರ್ ವರ್ಕ್ ಮಾಡೋದು. ಅವಳಿಗೆ ಏನಾಗುತ್ತೆ, ಅವಳು ಕೆಲಸ ಮಾಡ್ತಿದ್ದಾಳು, ಬಂದು ಮತ್ತೆ ನನ್ನ ಪಕ್ಕ ಬಂದು ನನ್ನ ತಪ್ಕೊಂಡು ಮಲ್ಕೊಂಡ್ಲು. ಆಮೇಲೆ ನನ್ನ ಮನ್ಸಲ್ಲಿ ಅನಿಸ್ತು ಫ್ರೆಂಡ್ಸ್, ಅಯ್ಯೋ ಅವಳು ಅಷ್ಟು ತಪ್ಕೊಂಡು ಮಲ್ಗಳಲ್ಲ, ಅವಳ ಪ್ರೀತಿ ಯಾಕೆ, ಅವಳ ಆಸೆ ಅಂದ್ಬಿಟ್ಟು ಫ್ರೆಂಡ್ಸ್ ನಾನೇನ್ ಮಾಡಿದೆ, ಎದ್ದು ಬಟ್ಟೆ ಒಗಿಬೇಕಿದ್ದವಳು. ನಾನು ಹಂಗೆ ಫುಲ್, ನನಗೆ ಫ್ರೆಂಡ್ಸ್ ಬಿಡಿ ಎಲ್ಲಿ ಮನೆ ಕತೀನಿ ಅಲ್ಲೇ ನಿದ್ದೆ ಬರುತ್ತೆ. ನನಗೇನು ನಿದ್ದೆ ವಿಷಯದಲ್ಲಿ ಫ್ರೆಂಡ್ಸ್ ನಾನು ಅಷ್ಟೊಂದು ಪುಣ್ಯ ಮಾಡಿದ್ದೀನಿ. ಯಾಕೆಂದ್ರೆ ನಾನು ಯಾವಾಗ್ಲೂ ನಿದ್ದೆಗೆಟ್ಟಿದ್ದೀನಿ, ಎದ್ದು ಅದೇ ಯಾವಾಗಾದ್ರೂ ಒಂದೊಂದ್ಸಲ ಫ್ರೆಂಡ್ಸ್. ಮೊನ್ನೆ ಏನಾಯ್ತು, 12 ಗಂಟೆ ತಕ ಮಲ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಹಾಕಿದೀನಿ ನೋಡಿ, ನಾನು ಉಪ್ಪಿಟ್ಟು ಮಾಡ್ಕೊಂತಿದ್ದು 1 ಗಂಟೆ ರಾತ್ರಿಯಲ್ಲಿ. ಅವತ್ ಮಾತ್ರನೇ ಫ್ರೆಂಡ್ಸ್ 2 ಗಂಟೆ ತಕ ನಿದ್ದೆ ಬರಲಿ. ಯಾಕೆಂದ್ರೆ ನಾನು ಜಾಸ್ತಿ ನಿದ್ದೆ ಮಾಡಿದ್ನಲ್ಲ, 6 ಗಂಟೆಗೆ ಮಲ್ಕೊಂಡು ರಾತ್ರಿ 12 ಗಂಟೆಗೆ ಎದ್ನಲ್ಲ, 1 ಅವರ್ 2 ಅವರ್ ನಿದ್ದೆ ಬರ್ಲಿಲ್ಲ. ಅಷ್ಟು ಬಿಟ್ರೆ ಫ್ರೆಂಡ್ಸ್ ನಿದ್ದೆ ವಿಷಯದಲ್ಲಿ ನಾನು ಅಷ್ಟೊಂದು. ಬಂದ ತಕ್ಷಣ ಫ್ರೆಂಡ್ಸ್ ನಾನು ಮನೇಲಿ ಏನಾಗಿದೆ ಏನೋಗಿದೆ ಏನು ನೋಡಲ್ಲ. ಅವಳು ಏನ್ ತಿಂದಿದ್ದಾಳೆ, ಅವಳು ಹೆಂಗೋ ಮಾಡ್ಕೊಂಡು ತಿಂದಿರ್ತಾಳೆ. ಬಂದು ಇವತ್ತು ಬಟ್ಟೆ ವಾಶ್ ಮಾಡೋಣ, ನೆನೆ ನಾನು ಇರ್ಲಿಲ್ವಲ್ಲ ಅಂತ ಅನ್ಕೊಂಡೆ, ಅವಳು ಈ ತರ ಬಂದು ಮಲ್ಕೊಂಡ್ಲಲ್ಲ ಅಂತ ಫ್ರೆಂಡ್ಸ್ ಮಲ್ಕೊಂಡಿದೀನಿ. ನನಗೂ ತುಂಬಾ ಚೆನ್ನಾಗಿ. ಆಮೇಲೆ ಅವಳು ಯಾವಾಗ ಎದ್ದೋಗಿದಾಳೋ ನನಗ್ ಗೊತ್ತಿಲ್ಲ. ಇವತ್ತು ಅವಳೇನ್ ಮಾಡಿದಾಳೆ ಫ್ರೆಂಡ್ಸ್, ನಮ್ಮನೆ ಗಡಿಯಾರದಲ್ಲಿ 8:30 ಇರೋದನ್ನ ನಾನು ಬೆಡ್ರೂಮ್ ಅಲ್ಲಿ ಒಂದು ಗಡಿಯಾರ ಹಾಕೊಂಡಿದೀನಿ. ಅದನ್ನ 10:30ಗೆ ತಿರುಗಿಸಿ ಎದ್ದೇಳಿಸ್ತಾ ಇದ್ದಾಳೆ. ಮಮ್ಮಿ 10:30 ಆಯ್ತಾ ಇದ್ದಾಳೆ. ನಾನು ಇದೇನು ಇಷ್ಟು ಬೇಗ, ಆಮೇಲೆ ಮನ್ಸಲ್ಲಿ ಅನ್ಕೊಂಡೆ ಫ್ರೆಂಡ್ಸ್, ಒಂದೊಂದ್ಸಲ ನಾನು ಮಲ್ಕೊಂಡಾಗ 10:30 ಆಗುತ್ತೆ, 11:30 ಆಗುತ್ತಲ್ಲ, ಓ ಇದ್ರೂ ಇರ್ಬೋದು ಅಂತ ಎದುರುಗಡೆ ಗಡಿಯಾರ ನೋಡ್ತೀನಿ, 10:30ಗೆ ತಿರುಗಿಸಿದಾಳೆ. ಆಮೇಲೆ ಫ್ರೆಂಡ್ಸ್ ರಾಗಿ ದೋಸೆ ಮಾಡಿ ಚಟ್ನಿ ಮಾಡಿದ್ಲು. ಅವಳು ಇನ್ನೇನು ನನ್ನ ಏನು ಕೇಳಲಿಲ್ಲ, ನಾನು ಸಾಂಬಾರು ಮಾಡ್ತೀನಿ ಹಿಂದೆ ಮಲ್ಕೊಬಿಟ್ನಲ್ಲ. ಅವಳು ಏನ್ ಮಾಡಿದಾಳೆ, ಐಡಿಯಾ ಮಾಡಿದಾಳೆ, ರಾಗಿ ಮತ್ತೆ ಗೋಧಿ ಹಿಟ್ಟು ಅದನ್ನ ಮಿಕ್ಸ್ ಮಾಡಿ ತೆಂಗಿನಕಾಯ್ದು ಚಟ್ನಿ ಮಾಡಿ ಎದ್ದೇಳ್ಸು ಮಮ್ಮಿ 10:30 ಎದ್ದೇಳು ತಿನ್ನು ಅಂತ. ನೀನ್ ತಿನ್ನೋಗೋ ಅನ್ನೋದು, ಇಲ್ಲ ಫಸ್ಟ್ ನೀನ್ ತಿನ್ನೇದೇಳು, ನಂದು ಆಯ್ತು ಅಂದ್ರೆ ಅವಳು ತಿಂದಿರ್ಲಿಲ್ಲ ಫ್ರೆಂಡ್ಸ್. ನೋಡಿ ಹೆಣ್ಮಕ್ಳು ಮನೇಲಿ ಇರೋ ತಕ್ಕ ನಮ್ಗೆ ಒಂಚೂರು ಹಿಂಗ್ ಸಾಕಾದ್ರೆ ಬೇಕಾದ್ರೆ ಬಂದ್ರೆ ಏನೋ ಒಂದು ಫ್ರೆಂಡ್ಸ್ ನಮ್ಗೆ ಹೊಟ್ಟೆ ಹಸ್ದಾಗ ಅದೇ ಬೇಕು ಇದೇ ಬೇಕು ಅನ್ನೋಗಿಲ್ಲ. ಹಿಂಗೆ ಕೆಲಸದಿಂದ ಸಾಕಾಗಿ ಬಂದ್ ಮಲ್ಕೊಂಡ್ ನಾವೆದ್ದು ಅಡ್ಗೆ ಮಾಡೋದ್ಕಿಂತ ಏನಾದ್ರೂ ಒಂಚೂರು ಮಾಡ್ಕೊಟ್ಟಾಗ ನಮ್ಗೆ ಎಷ್ಟು ನೆಮ್ಮದಿ ಆಗುತ್ತೆ. ಈಗ ನೋಡಿ ನಾನು ಎದ್ದು ಮಾಡ್ಕೊಂಡು ತಿನ್ಬೇಕು ಅಂದಿದ್ರೆ, ಆಮೇಲೆ ಫ್ರೆಂಡ್ಸ್ 2 ದೋಸೆ ಹಾಕೊಟ್ಲು, ತಿಂದೆ ಬೇಡ ಅಂದ್ರೂ ಮತ್ತೆ ಇನ್ನೊಂದು ದೋಸೆ ಹಾಕೊಟ್ಲು. ಆಮೇಲೆ ತಿಂದಾದ್ಮೇಲೆ ಫ್ರೆಂಡ್ಸ್ ಗಡಿಯಾರ ತಗತ್ತೆ, ಇದ್ಯಾಕೋ ಗಡಿಯಾರ ತಗತ್ತೆ ಅಂದ್ರೆ, ಇಲ್ಲ ನೀನು ಊಟ ಮಾಡ್ಲಿ ಅಂತ ನಾನು ತಿರುಗಿಸಿಟ್ಟಿದೆ ಅಂದ್ಬಿಟ್ಟು. ಆಗ 9 ಗಂಟೆ ಆಗಿತ್ತು ಫ್ರೆಂಡ್ಸ್. 8:30ಗೆ ನನ್ನ ಎದ್ದೇಳಿಸಿದ್ಲು, 9 ಗಂಟೆನ ಇಟ್ಟು ತಿರುಗಿಸಿಟ್ಲು. ಸರಿ ಏನೋ ಒಂದು ಮಾಡ್ಲಿ ಅಂದ್ಬಿಟ್ಟು ತಿಂದೆ ಫ್ರೆಂಡ್ಸ್. ಈಗ ನಲ್ಲಿಕಾಯಿ ಮತ್ತೆ ಮೌಸಂಬಿ, ಯಾಕಂದ್ರೆ ನೆನ್ನೆನೂ ನಾನು ಅಲ್ಲಿ ಹೋಟೆಲಲ್ಲಿ ಒಂದು ಜ್ಯೂಸ್ ಕುಡಿದಿದೆ ಬೆಳಗ್ಗೆಯಿಂದ. ಆಮೇಲೆ ನಲ್ಲಿಕಾಯಿ ಯಾಕೆ ಅಂದ್ರೆ ಫ್ರೆಂಡ್ಸ್, ಅದು ನಮ್ಗೆ ಒಂದು ಗ್ಯಾಸ್ಟ್ರಿಕ್ ಆಗ್ಲಿ ಏನಾದ್ರೂ, ಈಗ ಹೊರಗಡೆ ಈ ತರ ಗಂಟ್ಲು ಕಟ್ಕೊಂಡಿದ್ದು ಏನಾರ ಇದ್ರು ಫ್ರೆಂಡ್ಸ್ ಹೆಲ್ತ್ಗೆ ಒಳ್ಳೇದಾಗುತ್ತೆ. ಇನ್ನು ಫ್ರೆಂಡ್ಸ್ ಮೊನ್ನೆನೆ ನಂದು ಫ್ರೆಂಡ್ಸ್ ಆ ವಿಷಯ ನಿಮ್ಗೆ ಹೇಳದೆ, ಮತ್ತೆ ನಿಮ್ಗೆಲ್ರಿಗೂ ಫ್ರೆಂಡ್ಸ್ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಫ್ರೆಂಡ್ಸ್ ನಂದು 5,07,000 ವ್ಯೂಸ್ ಆಗಿದೆ. ನೆನ್ನೆಗೆ ಆಗಿತ್ತು, ನಿಮ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್ ನನ್ನ ಸ್ಟೋರಿ ಎಲ್ಲ ನೀವೇ. ಹಂಗಾಗಿ ನನಗೆ ಕೇಕ್ನ ಕಟ್ ಮಾಡಕ್ಕೆ ಆಗಿರ್ಲಿಲ್ಲ. ನಾನು ನನ್ನ ಮಗಳಿಗೆ ಹೇಳಿದೆ, ಅವ ನನ್ನ 5 ಲಕ್ಷ ಆದ್ರೆ ಅದು ಫ್ರೆಂಡ್ಸ್ ನಮ್ಮ ಖುಷಿ. ಈಗ ನೀವೊಂದೇನಾದ್ರೂ ಮಾಡಿದ್ರೆ ಅದು ನಿಮ್ ಖುಷಿ. ಯಾರಿಗೋಸ್ಕರ ಏನೋ, ಅಯ್ಯೋ ಇನ್ನೊಬ್ರು ಖುಷಿಗೋಸ್ಕರ ನಾವ್ಯಾಕೆ ಬದುಕ್ಬೇಕು ಫ್ರೆಂಡ್ಸ್, ನಮ್ ಖುಷಿಗೋಸ್ಕರ ನಾವು ಬದುಕ್ಬೇಕು. ಆಮೇಲೆ ಫ್ರೆಂಡ್ಸ್ ನೋಡಿ ನಂದು ಅಲ್ಲೂ ನೋವಾಗಿತ್ತು, ಟ್ರೀಟ್ಮೆಂಟ್ಗೆ ಹೋಗ್ಬೇಕಾಗಿತ್ತು. ಇವತ್ತು ಯಾಕೋ ಆಗ್ಲಿಲ್ಲ ನನಗೆ ಫ್ರೆಂಡ್ಸ್. ಈ ಬಾಡಿ ಪೇನ್ ಅಲ್ಲಿ ಅದು ಈ ಪೇನ್ ಆಗುತ್ತಲ್ಲ ಅನ್ಬಿಟ್ಟು ಬಂದ್ ಈ ತರ ಮಲ್ಕೊಂಡಿದೆ. ಆಮೇಲೆ ಫ್ರಿಜ್ ಅಲ್ಲಿ ಇಟ್ಟಿದ್ಲು ನನ್ನ ಮಗಳು. ಯಾವಾಗ್ಲೂ ನೋಡಿ ಫ್ರೆಂಡ್ಸ್, ಅವಳು ನನ್ನ ಬರ್ತಡೇಲೂ ನೋಡಿ ಈ ತರದ್ದು ಕ್ಯಾಂಡ್ಲು ಫ್ರಿಜ್ ಅಲ್ಲಿ ಇಟ್ಟಿದ್ಲು. ಅದು ಫುಲ್ ಮಿಲ್ಟ್ ಆಗಿತ್ತು, ಮರ್ತೇನ್ ಮಾಡಿದಾಳೆ ಅದ್ರೊಳಗೆ ಬಾಕ್ಸ್ ಹಾಕಿಟ್ಟಿದ್ದಾರೆ. ಈಗ ಇದು ಅಂಟುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಈಗ ಫ್ರೆಂಡ್ಸ್ ಕೇಕ್ ತಂದಿದ್ದೀನಿ, ಅದು ಇಲ್ಲ ಇದೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕೇಕ್ನ ರೆಡಿ ಮಾಡಿಸಿದ್ದಾರೆ, ಕಾಣಿಸ್ತಾ ಇದೆ ಇದರಲ್ಲಿ.
ಇದರಲ್ಲಿ ಇದನ್ನ ಕೇಕ್ ತರುವಾಗ 5,01,361 ಆಗಿತ್ತು. ಆದ್ರೆ ಫ್ರೆಂಡ್ಸ್ ಈಗ ಕಾಸದ್ಯಾ ಈಗ ಬಂದು 5,07,000 ಆಗಿದೆ. ಇವತ್ತಿಗೆ 2 ಡೇಸ್ಗೆ 7,000 5,07,000 ಆಗೈತೆ. ಇದು ನಾನು ನಿನ್ನೆ ಬೆಳಗ್ಗೆನೆ ಕಟ್ ಮಾಡೋಣ ಅನ್ಕೊಂಡೆ ನಾನು ಊರಿಗೆ ಹೋದೆ. ಊರಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್, ಇನ್ನು ಬಂದು ಹೋಗ್ಲೇ ನಾನು 9:30 10 ಗಂಟೆ ಆಗಿತ್ತು. ಆಗ ನನ್ನ ಮಗಳೇ ಅಡುಗೆ ಮಾಡಿದ್ಲು, ಬಂದೆ ಊಟ ಮಾಡಿದೆ ಮಲ್ಕೊಂಡೆ. ಇನ್ನು ಬೆಳಗ್ಗೆ ಫ್ರೆಂಡ್ಸ್ ಇವತ್ತೆದ್ದು ಮಾಮೂಲಿ ನಿಮ್ಗೆ ಗೊತ್ತು, ನನ್ನ ಫಸ್ಟ್ ಶಿಫ್ಟ್ ಇದ್ರೆ 6:15 6 ಗಂಟೆಗೆ ಮನೇನ ಬಿಡ್ಬೇಕು. ಇವತ್ತು 10 ನಿಮಿಷ ಇನ್ನು 5:55ಕ್ಕೆ ಮನೆ ಬಿಟ್ಟೆ. ಯಾಕೆಂದ್ರೆ ಫ್ರೆಂಡ್ಸ್ ಫುಲ್ ರೋಡಲ್ಲಿ ಮಳೆ ಹುಯ್ದಿದೆ. ಈ ಮಳೆ ಹುಯ್ದಾಗ ಗಾಡಿ ಓಡಿಸೋದು ಎಷ್ಟು ಕಷ್ಟ ಅಂತ ಗಾಡಿ ಓಡಿಸೋ ನಿಮ್ಗೆಲ್ಲ ಗೊತ್ತಿರುತ್ತೆ. ಹಂಗಾಗಿ ಫ್ರೆಂಡ್ಸ್ ಹೋದೆ ನಾನು. ನೋಡಿ ಫ್ರೆಂಡ್ಸ್, ಕೇಕ್ನ ಈಗ ಕಟ್ ಮಾಡಬೇಕು. ಇದಂಟು ತೈಲೋ ನನಗೆ ಗೊತ್ತಿಲ್ಲ. ಇದು ನನ್ನ ಬರ್ತಡೇಲು ಅದೇ ತರ ಫ್ರಿಜ್ಗೆ ಇಟ್ಟಿದ್ಲು, ಮರ್ತು ಅವಳು ಇದ್ ಮರ್ತು ಇಟ್ಟಿದ್ಲು ಫ್ರೆಂಡ್ಸ್. ನೋಡಿ ಇದು ಅಂಟುತ್ತೋ ನನಗೆ ಗೊತ್ತಿಲ್ಲ. ಆಮೇಲೆ ಹೇಳ್ತಾ ಇದ್ದಾಳೆ ಮಮ್ಮಿ ಇದನ್ನ ನಾನು ತೆಗ್ದಿಡ್ಬೇಕಿತ್ತು ಅಂತ. ಏನೋ ಇರ್ಲಿ ಬಿಡಿ, ಒಂದೊಂದ್ ಟೈಮ್ ಹಂಗ ಆಗುತ್ತೆ ಫ್ರೆಂಡ್ಸ್, ನಾವ್ ಏನು ಮಾಡಕ್ಕಾಗಲ್ಲ. ಯಾವ್ದನ್ನ ಏನ್ ಕರೆಕ್ಟ್ ಆಗಿ ಯಾರು ಮಾಡಕ್ಕಾಗಲ್ಲ. ಇದು ಅಂಟುತ್ತೋ ಇಲ್ವೋ ಈಗ, ಆಮೇಲೆ ಅಂಟಿಸಿದ್ಮೇಲೆ ಗೊತ್ತಾಗುತ್ತೆ ನನಗೆ ಫ್ರೆಂಡ್ಸ್. ಇದನ್ನ ಫ್ರಿಜ್ ಒಳಗೆ ಇಟ್ಟವಳೆ, ಅದ ಈಗ ಅಂಟ್ಬೇಕು. ಹಂಗಾಗಿ ಫ್ರೆಂಡ್ಸ್ ನಂದು ಎಲ್ಲರೂ ನೋಡಿ ನಮ್ಮ ವಿಡಿಯೋ ಒಂದು ಏನೇ ಇರ್ಲಿ ಅಕಸ್ಮಾತ್ ಅದ್ರಲ್ಲಿ ಚೆನ್ನಾಗಿಲ್ಲ ಫ್ರೆಂಡ್ಸ್, ನಂಗೆ ನನ್ನ ರೀಲ್ಸ್ನೇ ತುಂಬಾ ಜನ ಒಂದೊಂದು ವಿಡಿಯೋನ 7,000 8,000 ಜನ ನೋಡ್ತಾ ಇದ್ರು. 3-4 ಡೇಸ್ ಇಂದ ಫ್ರೆಂಡ್ಸ್ ನಾನು ವಿಡಿಯೋ ಮಾಡಕ್ಕೆ ಆಗಿಲ್ಲ. ನನ್ನ ಮಗಳೊಂದು ಸರ ತಗೊಬಂದು ಕೊಟ್ಟವಳೆ, ಅದೊಂದು ಎಷ್ಟು ಚೆನ್ನಾಗೈತೆ ಕಲ್ದು, ಅದನ್ನ ಹಾಕೊಂಡ್ ಮಾಡೋಣ ಅಂತ ಅನ್ಕೊಂಡೆ ಫ್ರೆಂಡ್ಸ್. ಅದ ಹಾಕೊಳ್ಳೋಕ್ಕೂ ಟೈಮ್ ಇರ್ಲಿಲ್ಲ. ಇದೆ ನಿನ್ನೆ ನಾನು ಊರಿಗೆ ಹೋದೆ. ಇನ್ನ ನೋಡಿ ಫ್ರೆಂಡ್ಸ್, ನಾವು ಕೆಲಸ ಮಾಡೋರು ಯಾವ್ದು ಕರೆಕ್ಟ್ ಆಗಿ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಇದನ್ನ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹಾಕಿದೀನಿ. ಇದನ್ನ ಅವಳು ಅವತ್ತು ಮೇಲೆ ನಾವು ಅದೇ ನಾನೆಲ್ಲ ಬರ್ತಡೇ ಗಿಫ್ಟ್ ತರಕ್ ಹೋಗಿದ್ನಲ್ಲ, ಒಲೆ ಬಿದ್ದೋಯ್ತು ಫ್ರೆಂಡ್ಸ್, ಗಿಫ್ಟ್ ತರಕ್ ಹೋಗಿದ್ನಲ್ಲ ಫ್ರೆಂಡ್ಸ್, ಆವಾಗ ಇದನ್ನ ತಂದಿದ್ಲು. ಆಮೇಲೆ ನೋಡಿ ಫ್ರೆಂಡ್ಸ್ ಈ ತರ ಇದೆ. ಆವಾಗ ತರಕ್ ಹೋಗಿದ್ದು. ಆಮೇಲೆ ಓಲೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ, ಓಲೆನು ತುಂಬಾ ಚೆನ್ನಾಗಿದೆ. ಹಾಕೊಂಡು ವಿಡಿಯೋ ಮಾಡು ಅಂತ ಅವಳು ಹೇಳಿದ್ಲು ಫ್ರೆಂಡ್ಸ್. ನಾನು ಈ ತರ ಬಂದ್ ಮಲ್ಕತಾ ಇದ್ದೀನಲ್ಲ, ನಾ ಎಲ್ಲಿ ವಿಡಿಯೋ ಮಾಡ್ಲಿ, ಹಂಗಾಗಿ ಹಾಕಿ ತೋರಿಸ್ತೀನಿ ಇದು ಯಾವ ತರ ಐತೆ. ನೋಡಿದ್ರ ಫ್ರೆಂಡ್ಸ್, ಇದು ಈ ತರ ಐತೆ ಮೈಕ್. ನೋಡಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್. ಸರಿ ಉಲ್ಟಾ ಹಾಕೊಂಡಿದೀನಿ ನಿಮಗೆ ತೋರ್ಸಕ್ಕೋಸ್ಕರ. ಇದು ಫ್ರೆಂಡ್ಸ್ 800 ರೂಪಾಯಿ, ಏನ್ ಕಮ್ಮಿ ಏನಿಲ್ಲ. ಅವಳು ತಗೊಂಡಿರೋದು. ಅವಳು ಈಗಂತೂ ಹಾಸನದಲ್ಲಿ ಒಂದು ಹುಡುಗಿ ಮದ್ವೆ ಐತೆ ಫ್ರೆಂಡ್ಸ್ ನಮ್ಮೂರಲ್ಲಿ. ಆದ್ರೆ ಅವ್ರು ನಮಗೂ ತುಂಬಾನೇ ಫ್ರೆಂಡ್ಸು ಅವಳು. ಅದೇ ಫ್ರೆಂಡ್ಸ್ ಆ ಹುಡುಗಿ ತುಂಬಾ ಒಳ್ಳೆ, ಏನೇ ಹೋಗ್ಲಿ ನನ್ನ ವಿಡಿಯೋನ ಫಸ್ಟ್ ಇವತ್ತೇನ್ ಹಾಕೈತೆ ಮಮ್ಮಿ ಇವತ್ತೇನ್ ಹಾಕಿದೆ ಅಂತ ಕೇಳ್ತಾಳೆ. ಅವಳೇ ಫಸ್ಟ್ ನನ್ನ ಸಬ್ಸ್ಕ್ರೈಬರ್ ಅನ್ಕೋಬೇಕು ಫ್ರೆಂಡ್ಸ್. ಯಾವಾಗಿಂದ ಗೊತ್ತಾ ಅವಳು ನನ್ನ ಫೇಸ್ಬುಕ್, ಆಮೇಲೆ ಫ್ರೆಂಡ್ಸ್ ಟಿಕ್ ಟಾಕ್ ಇತ್ತು, ಆವಾಗ ಟಿಕ್ ಟಾಕ್ ಮಾಡ್ತಾ ಇದ್ದೆ. ಆವಾಗ್ಲಿಂದಲೂ ಫ್ರೆಂಡ್ಸ್ ಅವಳು ನನಗೆ ಏನೋ ಮಳೆ ಬರೋ ಸೌಂಡ್ ಬರ್ತಾ ಇದೆ ಫ್ರೆಂಡ್ಸ್. ಇನ್ನ ಮಳೆ ಬರ್ಲಿಲ್ಲ, ನಾನು ಬಂದೆ. ನೋಡಿ ಫ್ರೆಂಡ್ಸ್ ಈ ತರ ಇದೆ ಸರ್, ಕಾಣಿಸ್ತಾ ಇದೆಯಾ? ಅದೇ ಫ್ರೆಂಡ್ಸ್ ಇದು ಸ್ಯಾರಿಗೆ ಹಾಕೋದು. ನಾನೀಗ ಫ್ರೆಂಡ್ಸ್ ಸುಮ್ನೆ ವಿಡಿಯೋ ಮಾಡ್ತಾ ಇದ್ನಲ್ಲ, ನೋಡಿ ಮೈಕ್ ತೆಗಿತೀನಿ ಕದೀವಿ. ನೋಡಿದ್ರೆ ಫ್ರೆಂಡ್ಸ್ ಈ ತರ ಇದೆ ಫ್ರೆಂಡ್ಸ್ ಇದು ಸರ್, ಚೆನ್ನಾಗಿದೆ ಅಲ್ವಾ? ಆದ್ರೆ ಫ್ರೆಂಡ್ಸ್ ಇದು 800 ರೂಪಾಯಿ. ಅವ್ರು 1000 ಹೇಳ್ತಿದ್ರು, ಇವಳು ಆಮೇಲೆ ಏನೋ ಇದಕ್ಕೆ ನಾನು ವಾದ ಮಾಡಕ್ ಹೋಗ್ಲಿಲ್ಲ, ನಾನು ತಗೊಳಕ್ ಹೋಗ್ಲಿಲ್ಲ ಫ್ರೆಂಡ್ಸ್. ಅವರೇ ಇಬ್ರು ಏನೇನೋ, ಇನ್ನೊಬ್ಳು ನಂದಿನಿ, ಇವಳೆ ಹೆಸರಳೆ ಅವಳೆ ನಂದಿನಿ ಅಂತ ಅವಳು ಬಂದಿದ್ಲು. ಅವಳು ಇವ್ರು ಸೇರ್ಕೊಂಡು ಇವರೇ ಅದನ್ನ ತಗೊಂಡ್ ಬಂದಿದ್ದಾರೆ, ಇವರಿಬ್ರು ಹೋಗಿ. ಇದು ಫ್ರೆಂಡ್ಸ್ ಮೈಕ್ ಹಾಕತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈ ಸರ ಅಂತ, ಕಾಣಿಸ್ತಾ ಇದೆಯಾ? ನಾನು ಇದು ಫ್ರೆಂಡ್ಸ್ ನಿಮಗೆ ತೋರ್ಸಕ್ ಹಾಕೊಂಡಿರೋದು. ಹೆಂಗು ಇವತ್ತು ಕೇಕ್ ಕಟ್ ಮಾಡ್ಬೇಕಲ್ಲ, ಇರ್ಲಿ ಬಿಡಿ ಫ್ರೆಂಡ್ಸ್ ಕತ್ತಲ್ಲಿ. ಹಂಗೆ ಚೆನ್ನಾಗಿದೆ ಫ್ರೆಂಡ್ಸ್, ಗ್ರೀನ್ ಕಲರ್. ಇದ್ರದ್ದು ಓಲೆನು ತುಂಬಾ ಚೆನ್ನಾಗಿದೆ. ಆದ್ರೆ ಓಲೆ ಬಂದಿದ್ದು ಕಲ್ ತರ ಈ ತರ ಇದೆ ಫ್ರೆಂಡ್ಸ್, ಜುಮ್ಕಿ ತರ. ಇದನ್ನು ನಾನು ಹಾಕೊಂಡು ವಿಡಿಯೋ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ಹಂಗಾಗಿ ಫ್ರೆಂಡ್ಸ್ ಇವತ್ತಿಗೆ ನಂದು 5,07,000 ಜನ ನನ್ನ ವಿಡಿಯೋನ ನೋಡಿದ್ದಾರೆ. ವ್ಯೂಸ್ ಆಗಿದೆ, ಫಾಲೋವರ್ಸ್ ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ಎಷ್ಟೊಂದು ಲಕ್ಷ ಮಿಲಿಯನ್ ಗಟ್ಲೆ ಆಗಿರ್ಬೋದು. ಆದ್ರೆ ಫ್ರೆಂಡ್ಸ್ ನನಗೆ ಇದೇ ತುಂಬಾನೇ ಖುಷಿ ತರ ಅಂತ ವಿಷಯ. ಯಾಕೆಂದ್ರೆ ನಂಗೆ ವಿಡಿಯೋ ಮಾಡಕ್ಕೆ ಟೈಮ್ ಇಲ್ಲ ಅಂದ್ರೂ ನಾನು ಒಂದೊಂದ್ಸಲ ಅರ್ಜೆಂಟ್ ವಿಡಿಯೋ ಮಾಡಿರ್ತೀನಿ. ನಂದು ವಾಯ್ಸ್ ಆಗಿರ್ಬೋದು, ಯಾವ್ದೊಂದೇ ಆಗ್ಲಿ ಫ್ರೆಂಡ್ಸ್, ನೀವು ಇಷ್ಟೊಂದು ಇಷ್ಟಪಟ್ಟು ನನಗೆ 5,07,000 ಜನ ನನ್ನ ವಿಡಿಯೋನ ನೋಡಿದಾರೆ ಫ್ರೆಂಡ್ಸ್. ನನ್ಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಗೊತ್ತಾ, ತುಂಬಾನೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಯಾರಾದ್ರೂ ಇನ್ನ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ
ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ಖುಷಿಗೋಸ್ಕರ ನಂದು 1 ಲಕ್ಷ ಆದಾಗ 2 ಲಕ್ಷ ಆದಾಗ ಕೇಕ್ ಕಟ್ ಮಾಡೋಕ್ಕಾಗಿಲ್ಲ. ಈಗ ಒಂದು ಚಿಕ್ಕ ಕೇಕ್ ತಂದಿದ್ದೀನಿ ಫ್ರೆಂಡ್ಸ್, ಈಗ ಅದನ್ನ ಕಟ್ ಮಾಡ್ತೀನಿ. ನೆನ್ನೆನೆ ತಂದಿದ್ದೆ, ನನಗೆ ಸ್ವಲ್ಪ ಊರಿಗೆ ಹೋಗೋದಕ್ಕಾಗಿ ನಾನು ಕಟ್ ಮಾಡೋಕ್ಕಾಗಿರ್ಲಿಲ್ಲ. ಇನ್ನು ಫ್ರೆಂಡ್ಸ್ ರೀಲ್ಸ್ ಮಾಡೋಕ್ಕೆ ನನಗೆ ಮಾಡಬೇಕು ಅನ್ಸುತ್ತೆ. ಈಗ ಅಲ್ದೊಂದು ಈ ಥರ ಆಗಿದೆ ಫ್ರೆಂಡ್ಸ್. ಯಾವಾಗ ಟೈಮ್ ಇರುತ್ತೆ ಯಾವಾಗ ಮಾಡ್ತೀನಿ ಫ್ರೆಂಡ್ಸ್. ನಂದು ಇನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಆಮೇಲೆ ಫ್ರೆಂಡ್ಸ್ ನಾನು ಟೆಂಪಲ್ಗೆ ಹೋದಾಗ ನನಗೆ ಎಷ್ಟೊಂದು ಜನ ಸ್ವಲ್ಪ ಫ್ರೆಂಡ್ಸ್ ಸಿಕ್ಕಿದ್ರೆ ಅವರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನಾನು ಯಾರನ್ನು ಹೋಗಿ ಅಲ್ಲೇ ಹೋದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅದು ಅಂತ ಅದಕ್ಕೆ ಅಂತಾನೆ ಕೇಳ್ಕೊಂಡೆ ಫ್ರೆಂಡ್ಸ್. ಆಗುತ್ತೆ. ಈಗ ನಂದು ಆಲ್ರೆಡಿ 1,000 ದಾಟಿದೆ ಸಬ್ಸ್ಕ್ರೈಬರು. ನನ್ಗೇನೀಗ ಅದ್ರ ಅವಶ್ಯಕತೆ ಅಷ್ಟಿಲ್ಲ. ಯಾಕೆಂದ್ರೆ ಫ್ರೆಂಡ್ಸ್ ವಾಚ್ ಅವರ್ಸ್ ಆಗ್ಬೇಕು, ನಾನೇ ವಿಡಿಯೋ ಹಾಕ್ಬೇಕು, ಲೈವ್ ಮಾಡಬೇಕು, ಅದು ಯಾವುದು ನಾನು ಮಾಡ್ತಾನೆ ಇಲ್ವಲ್ಲ ಫ್ರೆಂಡ್ಸ್. ಹಂಗಾಗಿ ಇಷ್ಟು ನಂದು ಫ್ರೆಂಡ್ಸ್. ನಿನ್ನೆ ನಾನು ಫ್ರೆಂಡ್ಸ್ ಅಲ್ಲಿ ಊರ್ದು ಹೋಗಿದ್ದ ಅದೇ ವಿಡಿಯೋಗಳನ್ನ ಹಾಕಿದೀನಿ. ಇನ್ನೊಂದು ವಿಡಿಯೋ ಪೆಂಡಿಂಗ್ ಇತ್ತು ಫ್ರೆಂಡ್ಸ್, ಅದನ್ನು ಹಾಕಿದೀನಿ. ಇನ್ನ ಈಗ ಬಂದು ಫ್ರೆಂಡ್ಸ್ ನಾನು ಮಲಗಿದ್ದೆದ್ದು ಈ ತರ ರೆಡಿಯಾಗಿ ನನ್ನ ಮಗಳೇ ದೋಸೆ ಮಾಡ್ಕೊಟ್ಟಿಲ್ಲ. ಅವಳೇ ಮನೆ ಕಸ ಎಲ್ಲ ಗುಡಿಸ್ತಾಳೆ. ಪಾತ್ರೆ 2 ದಿವಸದಿಂದ ನಾನು ತೊಳಿಲಿಲ್ಲ, ಅವಳೇ ಎಲ್ಲಾನು ವಾಶ್ ಮಾಡ್ತಾವಳೆ. ಆದ್ರೆ ಅವಳು ನಾಳೆಗೆ ಒಂದು ಫ್ರೀ ವೆಡ್ಡಿಂಗ್ ಡೇ ಇದೆ, ಮದುವೆ ಆಗೋ ಹುಡುಗಿದು. ಇದೆಲ್ಲ ಹೋಗಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ ಫ್ರೆಂಡ್ಸ್. ಅಲ್ಲಿ ನೋಡಿ ಎಲ್ಲಾನು ಜೋಡಿಸ್ಕೊಂಡು. ಯಾಕೆ ಗೊತ್ತಾ, ಎಲ್ಲಾದ್ರೂ ಅವಳು ಸಾಟರ್ಡೆ ಹೋಯ್ತೀನಿ ಅಂತ ಹೇಳಿದ್ಲು. ಇವಾಗ ಹೇಳ್ತಾ ಇದ್ರೆ ಇಲ್ಲ, ಅವಳು ವರ್ಕ್ ಮಾಡೋದು ಇಂಜಿನಿಯರ್. ಮಮ್ಮಿ ಅವಳು ನಾಳೆನೆ ಹೋಗ್ತಾ ಇದ್ದಾಳಲ್ಲ, ಇನ್ನೇನ್ ಹತ್ಲಾಗ ನಾನು ಅವಳ ಜೊತೆ ಹೋಗೋಣ ಅನ್ಕೊಂಡಿದೀನಿ ಅಂದ್ರೆ ಫ್ರೆಂಡ್ಸ್, ಅಲ್ಲಿಗೆ ಮುಗೀತು ಹೋಗ್ತಾ ಇದ್ದಾಳೆ ಅಂತ ಈ ತರ. ಈಗ ಮದ್ವೆ ಆಗತಕ್ಕ ಆ ಫ್ರೆಂಡ್ ಈ ಫ್ರೆಂಡ್ ಹೋಗ್ತಾರೆ ಬಿಡಿ ಫ್ರೆಂಡ್ಸ್. ಆಮೇಲೆ ಗಂಡ ಬಿಡ್ತಾನ ಎಲ್ಲ ಆ ಫ್ರೆಂಡ್ ಮನೆಗೆ. ನಾನೇನ ತಾಯಿ ಬಿಡ್ತಾ ಇದ್ದೀನಿ, ಹೋಗ್ಲಿ ಪಾಪ ಫ್ರೆಂಡ್ಸ್ ಜೊತೆ ಅಂತ. 2 ದಿವಸ ಹೋಗ್ಲಿ 3 ದಿವಸ ಹೋಗ್ಲಿ ಸುಮ್ನೆ ಆಯ್ತೀನಿ, ಜೊತೆಲಿ ಕೆಲಸ ಮಾಡೋದಂತ. ಒಬ್ಬನ ಮನೆಗ್ ಕೊಟ್ಟ ಮೇಲೆ ಅವನೇನಂತಾನೆ, ಎಲ್ಲ ನಿನ್ ಬರೀ ಫ್ರೆಂಡ್ಸ್ ಸಿಪ್ಪದೆ ಆಗೋಯ್ತು, ಬಿದ್ದಿರು ಅಂತಾನೆ. ಎಲ್ಲಾರು ಹಂಗೆ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಈಗ ಸದ್ಯಕ್ಕೆ ಯಾವ್ದನ್ನು ಎಲ್ಲಿಗೆ ಹೋಗ್ಬೇಡ ಅಂತ ಏನು ಹೇಳಲ್ಲ. ಫ್ರೆಂಡ್ಸ್ ಜೊತೆ ಎಲ್ಲಾರ ಹೋಗೋದಾಗ್ಲಿ, ಏನೇ ದೇವಸ್ಥಾನಕ್ಕೆ ಹೋಗೋದಾಗ್ಲಿ ಫ್ರೆಂಡ್ಸ್, ನಾನು ಯಾವ್ದಕ್ಕೂ ಅಡ್ಡಿ ಮಾಡಿಲ್ಲ. ಆಮೇಲೆ ಹೋಯ್ತಾಳೆ, 3 ದಿವಸ ಆದ್ಮೇಲೆ ಬರ್ತಾಳೆ. ಇವಾಗ ಫ್ರೆಂಡ್ಸ್ ಅವ್ರ ಮದ್ವೆ ಆದ್ರೆ ಅವಳು 1 ವಾರ ನಮ್ಮ ಮನೇಲಿ ಇರಲ್ಲ. ಅವಾಗ ನಮ್ದು ಏನ್ ಗತಿ, ಊಟ ಅಕಸ್ಮಾತ್ ಇದ್ದಾಗ ಏನೋ ಒಂದ್ ಬೈಕೊಂಡೋ ಏನೋ ಒಂದ್ ಮಾಡ್ಕೊಡ್ತಾವಳೆ. ಇನ್ನು ಅವಳಿದ್ದಾಗ ಫ್ರೆಂಡ್ಸ್ ಮನೇಲಿ ಒಂಥರ ಬೇಜಾರಾಯ್ತದ. ನಾನು ಬಂದು ಆದ್ರೆ ಅಡ್ಗೆ ಮಾಡ್ತೀನಿ, ಇಲ್ಲ ಅಂದ್ರೆ ಇರೋದು ಊಟ ಮಾಡಿ ಮಲ್ಕೊಬಿಡ್ತೀನ, ಈ ತರ ಆಗುತ್ತೆ. ಆಮೇಲೆ ಏನಾರ ಕೇಳಿದ್ರೆ ನಾನ್ ಮದುವೆ ಆಗಿ ಹೋಗಿದ್ದೀನಿ ಅಂತ ತಿಳ್ಕೊಂಡು ಅಡ್ಗೆ ಮಾಡ್ಕೊಂಡು ಊಟ ಮಾಡುವಂತ ಡೈಲಾಗ್ ಹೊಡಿತಾಳೆ. ನಾನ್ ಮದುವೆ ಆಗಿ ಹೋದ್ರೆ ಏನ್ ಮಾಡ್ತೀಯ, ನಾನ್ ಮದುವೆ ಆಗಿ ಹೋಗಿದ್ದೀನಿ ಅಂತ ತಿಳ್ಕೊಂಡು ಮಾಡು ಅಂತ ಹೇಳಿ. ಹೆಣ್ಮಕ್ಳು ನಿಮ್ಗೆ ಗೊತ್ತಲ್ಲ. ಹಂಗಾಗಿ ಫ್ರೆಂಡ್ಸ್ ಆತರ ಹೇಳ್ತಾಳೆ. ನಾಳೆನೆ ಹೋಗ್ತಾಳೋ ಏನೋ ನನಗ್ ಗೊತ್ತಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಬಂದಾಗ ನಮ್ಮನೆ ಬೆಲ್ ಮಾಡಿದಾಗ ಒಳಗೆ ಇರೋದು ಇಲ್ಲದು ಅವಾಗ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಲ್ಲಿ ತಕ್ಕ ಗೊತ್ತಾಗಲ್ಲ. ಒಟ್ನಲ್ಲಿ ಈಗಂತೂ ಎಲ್ಲಾನು ನೋಡಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ರೆಡಿ ಮಾಡ್ಕತಾವಳೆ ಏನೇನು ಅಂತ. ಆಮೇಲೆ ಹೊಲಿಯಕ್ಕೆ 2 ಇವು ತಂದಿದ್ದಾಳೆ ಡ್ರೆಸ್ ಎಲ್ಲಾನೇ, ಅದಿನ್ನು ಕೊಡ್ಲಿಲ್ಲ, ಅದ್ ಯಾವಾಗ ಕೊಡ್ತಾಳೋ ಗೊತ್ತಿಲ್ಲ. ಒಟ್ನಲ್ಲಂತೂ ರೆಡಿ ಆಯ್ತಾವಳೆ ಫ್ರೆಂಡ್ಸ್. ಹಂಗಾಗಿ ಏನೋ ಇರ್ಲಿ ಬಿಡಿ ಫ್ರೆಂಡ್ಸ್. ನಾವಂತೂ ಅವಾಗ ಏನು ಇಲ್ಲ, ಕಾಲೇಜ್ ಓದ್ಲಿಲ್ಲ, SLC ಓದ್ದು. ಅವಾಗೆಲ್ಲ ಇಷ್ಟೊಂದು ನಮ್ಮ ಅಪ್ಪನ ಮನೇಲಿ ಸ್ವಲ್ಪ ಆ ಟೈಮಲ್ಲಿ ಬರ್ತಾನ ಅಷ್ಟು ಈ ತರ ಫ್ರೆಂಡ್ಶಿಪ್. ಮೊದ್ಲೇ ಹಳ್ಳಿ ಕಡೆ ನೋಡಿದಿರಲ್ಲ ಫ್ರೆಂಡ್ಸ್, ಯಾರ್ದಾರ ಜೊತೆ ಹೋದ್ರೆ ಯಾರ್ದಾರ ಮನೆಗೆ ಹೋದ್ರೆ 108 ಮಾತಾಡ್ಕೋತಾರೆ. ಹಂಗಾಗಿ ಫ್ರೆಂಡ್ಸ್ ನಮ್ದು ಹಳ್ಳಿ, ನಾನು ಹಳ್ಳಿಯಿಂದಲೇ, ನಾವು ಹಳ್ಳಿ ನಮ್ದು ಊರು ಇರೋದು ಇವಾಗ ಅಷ್ಟೇ, ಇಲ್ಲಿ ಹಳ್ಳಿನೇ ನಮ್ಮ ಊರು ಫ್ರೆಂಡ್ಸ್. ಆಮೇಲೆ ಈಗ ಅವಾಗೆಲ್ಲ ಹಂಗಿತ್ತು, ಈಗ ಏನಿಲ್ಲ ಫ್ರೆಂಡ್ಸ್. ಈಗ ಏನು ಎಷ್ಟು ಖರ್ಚು ಮಾಡಕ್ಕೂ ಎದ್ರಕೊಳ್ಳಲ್ಲ, ಕಷ್ಟ ಪಡಕ್ಕೂ ಯಾರು ಜನ ಹಿಂದೆ ಮುಂದೆ ನೋಡಲ್ಲ. ಅಷ್ಟೇ ಕಷ್ಟ ಪಡ್ತಾರೆ, ಅಷ್ಟೇ ಶೋಕಿನೂ ಮಾಡ್ತಾರೆ, ಅಷ್ಟೇ ತಿನ್ನೋ ವಿಷಯದಲ್ಲಿ ಅಷ್ಟೇ ಹೆಲ್ತ್ನು ಚೆನ್ನಾಗಿ ನೋಡ್ಕೋತಾರೆ. ಹಂಗೆ ಇರ್ಬೇಕು ಫ್ರೆಂಡ್ಸ್. ಈಗ ಬನ್ನಿ ಫ್ರೆಂಡ್ಸ್ ಕೇಕ್ ಕಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಇದೇ ಕೇಕ್ ತಂದಿರೋದು, ಒಂದು 5,07,000. ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ಫ್ರೆಂಡ್ಸ್. ನನ್ನ ವಿಡಿಯೋನ ಇನ್ನೂ ಜಾಸ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ನಿಮ್ಗೆ ಗೊತ್ತಲ್ಲ, ಅವಳು ಮರ್ತು ಫ್ರಿಜ್ ಇಟ್ಟಿದ್ದಾಳೆ. ಅದಂತೂ ಇವಾಗ ಅಂಟಲ್ಲ, ಆದ್ರೆ ಸುಮ್ಮನೆ ಚುಚ್ಚಿದೀನಿ. ಈಗ ನೋಡಿ ಫ್ರೆಂಡ್ಸ್, 5,01,361 ಆಗಿತ್ತು ಈ 2 ಡೇಸ್ ಮುಂಚೆ. ಈಗ 5,07,000 ಆಗಿದ್ದಾರೆ. ಹಂಗಾಗಿ ಫ್ರೆಂಡ್ಸ್ ಏನೋ ಒಂದು ನಮ್ಮ ಖುಷಿ. ಇಷ್ಟೊಂದ್ ಜನ ನೋಡಿದಿರಲ್ಲ ನೀವೆಲ್ರು ಅಂತ ನನ್ನ ಖುಷಿಗೆ ಒಂದು ಫ್ರೆಂಡ್ಸ್ ನಾನೊಂದು ಸ್ಮಾಲ್ ಕೇಕ್ ನ ಕಟ್ ಮಾಡ್ತಾ ಇದ್ದೀನಿ. ನನ್ನ ಸಂತೋಷಕ್ಕೆ, ನನ್ನ ಖುಷಿಗೆ. ನಂದು ವಿಡಿಯೋನು ಇಷ್ಟು ಜನ ನೋಡಿದಾರಲ್ಲ, ಇಷ್ಟೊಂದ್ ಜನ ನನ್ಗೆ ಫಾಲೋವರ್ಸ್ ಇದಾರಲ್ಲ ಅನ್ನೋದೊಂದು ಖುಷಿಗೆ ಫ್ರೆಂಡ್ಸ್. ನೋಡಿ, ಒಂದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನಮ್ಮ ಖುಷಿನ ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇನು ಇಲ್ಲ ಫ್ರೆಂಡ್ಸ್. ನೀವು ಅಷ್ಟೇನೆ, ಏನಾದ್ರೂ ಇಂಥ ವಿಷಯಗಳಿದ್ದಾಗ ಆರಾಮಾಗಿ ಹಂಚ್ಕೊಂಡು ಒಂದು ಚಿಕ್ಕದೇ ಕೇಕ್ ಕಟ್ ಮಾಡಿ, ಏನ್ ತೊಂದ್ರೆ ಇಲ್ಲ, ಅದ್ರಲ್ಲಿ ಏನಿಲ್ಲ ಫ್ರೆಂಡ್ಸ್. ಅದು ನಮ್ಮ ಸಂತೋಷ, ನಮ್ಮ ಖುಷಿ. ಹಂಗಾಗಿ ಫ್ರೆಂಡ್ಸ್ ನಂದು ಇವತ್ತಿಗೆ 5,07,000 ಜನ ವ್ಯೂವರ್ಸ್ ಆಗಿದ್ದಾರೆ.
ನನ್ಗೆ ಇನ್ನು ಫ್ರೆಂಡ್ಸ್ ಮಾನಿಟೈಸನ್ ಆಗಿಲ್ಲ, ದುಡ್ಡೇನ್ ಬಂದಿಲ್ಲ, ಅಮೌಂಟ್ ಏನ್ ಇನ್ನು ಬರ್ಲಿಲ್ಲ. ಆದ್ರೆ ಇದು ಫ್ರೆಂಡ್ಸ್ ನನ್ನ ಖುಷಿಗೆ ಫ್ರೆಂಡ್ಸ್, ನನ್ ಮೊದಲು ಚಾನಲ್ ಇತ್ತಲ್ಲ ಅವಾಗಿಂದ ಮಾಡಿದ್ರೆ ನಂದು ಇನ್ನ ಜಾಸ್ತಿ ಆಯ್ತಿತ್ತೇನೋ. ಇರ್ಲಿ ಬಿಡಿ ಫ್ರೆಂಡ್ಸ್, ಅವಾಗ ಯಾರೋ ನನ್ ಮೊಬೈಲ್ ಇಸ್ಕೊಂಡು ಅದಕ್ಕೊಂದು ಇದ್ ಮಾಡಿದ್ರು. ಈಗ ನನ್ನ ಮಗಳು ಬೈದು ಹೇಳ್ಬಿಟ್ಟಿದ್ರೆ, ನೀನ್ ಯಾರೇ ಕೇಳಿದ್ರು ಇನ್ನ ಯೂಟ್ಯೂಬ್ ಚಾನಲ್ ಮೊಬೈಲ್ನ ಅದು ಇದು ಮಾಡಿ ಅಂತ ಯಾರಿಗೂ ಕೊಡಬಾರ್ದು, ತೋರಿಸ್ಬಾರ್ದು, ಕೊಡ್ಬೇಡ. ಮೊದ್ಲು ಆ ತರ ಎಲ್ಲ ಹಾಕಾಯ್ತಲ್ಲ, ಅದಕ್ಕೆ ನಾನು ಈಗ ಯಾರಿಗೂ ಕೊಡಲ್ಲ ಫ್ರೆಂಡ್ಸ್. ನಂದು ಏನಾದ್ರು ಇದ್ರು ನಾನೇ ನೋಡ್ಕೊತೀನಿ. ನನ್ನ ಮಗಳು ಇದ್ದಾಳೆ, ಏನಾದ್ರು ಅದ್ರಲ್ಲಿ ಇದ್ ಮಾಡ್ಕ. ಇನ್ನೇನಿಲ್ಲ ಫ್ರೆಂಡ್ಸ್, ನಂದು ಎಲ್ಲಾ ಸೆಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ, ಹಾಕ್ತೀನಿ, ಎಡಿಟ್ ಮಾಡೋದ್ ಕಲ್ತಿದ್ದೀನಿ. ಮತ್ತೆ ಇದನ್ನ ಏನಾದ್ರು ತಮ್ನಲ್ಲಿ ಹಾಕೊಳ್ಳೋದು ನನ್ನ ಫ್ರೆಂಡ್ಸ್ಗಳು ದೀಪಿಕಾ ಮತ್ತೆ ಆಶಾ ಅಂತ ಇದ್ರು ನನ್ನ ಫ್ರೆಂಡ್ಸ್. ಗೋವಾಕ್ ಹೋದಾಗ ತಮ್ನಲ್ಲಿ ಯಾವ ತರ ಹಾಕೋದು ಮತ್ತೆ ಲೈವ್ ಯಾವ ತರ ಮಾಡೋದು ಎಲ್ಲಾನು ಅವರೇ ನನ್ಗೆ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅವರೇ ನನ್ಗೆ ಸ್ವಲ್ಪ ಈ ವಿಡಿಯೋ ಎಲ್ಲಾನು ಹಾಕೋದನ್ನ ಕಲ್ಸ್ಕೊಟ್ಟಿದ್ದು. ಮತ್ತೆ ದೀಪಿಕಾ ಮತ್ತೆ ಆಶಾ ಅಂತ ಅವರಿಂದಲೇ ನಾನು ಲೈವ್ ಮಾಡೋದಾಗಿರ್ಬೋದು, ತಮ್ನಲ್ಲಿ ಹಾಕೋದು ಇದೆಲ್ಲ. ಇನ್ನ ಫ್ರೆಂಡ್ಸ್ ನಾನು ಪೂಜೆಗಾಲ ಆಗಂತ ಒಬ್ರು ವಿಡಿಯೋ ಮಾಡಿದ್ರು, ಲೇಡಿ ಇದಾರೆ ನಮ್ದ್ರಲ್ಲಿ ಪೂಜೆಗಾಲ ಆಗಂತ ಯೂಟ್ಯೂಬ್ ಅಲ್ಲಿ. ಅವ್ರದ್ರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದು ಯಾವ ತರ ಅದನ್ನ ಫ್ರೆಂಡ್ಸ್ ನಾನು ಏನಿಲ್ಲ ಅಂದ್ರೆ ಒಂದು 15 days ನೋಡ್ಕೊಂಡಿದೀನಿ. ಆಮೇಲೆ ನಮ್ಗೆ ಬೇಡವಾದ ವಿಡಿಯೋನ ಕಟ್ ಮಾಡೋದು ಯಾವ ತರ, ವಾಯ್ಸ್ ಓವರ್ ಕೊಡೋದು ಯಾವ ತರ, ಮತ್ತೆ ಮಾಡಿರೋ ವಿಡಿಯೋದಲ್ಲೇ ಒಂದೇ 1 ನಿಮಿಷದಷ್ಟು ಇಟ್ಕೊಂಡು ಇದು ಶಾರ್ಟ್ಸ್ ಹಾಕೋದು ಯಾವ ತರ ಅಂತ. ಆದ್ರೆ ಫ್ರೆಂಡ್ಸ್ ನನ್ನ ವಿಡಿಯೋನ ನಾನು ಎಲ್ಲೂ ಕಟ್ ಮಾಡಕ್ಕಲ್ಲ. ಯಾಕೆ ಅಂದ್ರೆ ಫ್ರೆಂಡ್ಸ್ ನಾನು ಡೈರೆಕ್ಟ್ ಇದೇ ತರ ಮಾಡಿ ವಿಡಿಯೋನ ಇದನ್ನೇ ಹಿಂಗೆ ಹಾಕ್ತೀನಿ, ಎಡಿಟ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಯಾಕಂದ್ರೆ ನಾನು ಅದ್ರಲ್ಲಿ ಯಾವ್ದನ್ನು ಗಜಿ ಬಿಜಿ ಮಾಡ್ಕೊಳ್ಳಲ್ಲ ವಿಡಿಯೋ ಮಾಡುವಾಗ. ಮತ್ತೆ ಅದ್ರಲ್ಲಿ ಹೆಂಗೆಂಗೋ ಇದ್ ಮಾಡೋದು ಅದೆಲ್ಲ ಮಾಡಿ ಮತ್ತೆ ಅದನ್ನ ಕಟ್ ಮಾಡೋದು ಅಷ್ಟೊಂದು ಟೈಮ್ ನಮ್ಗಿಲ್ವಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಏನೀಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಲೈವ್ ತರ ವಿಡಿಯೋನ ಇದನ್ನೇ ಮಾಡಿ ನಾನು ಡೈರೆಕ್ಟ್ ಹಾಕೋದು ಫ್ರೆಂಡ್ಸ್. ಏನಕ್ಕೆ ನಾನು ಸುಳ್ಳು ಹೇಳ್ಬೇಕು? ಆ ತರ ಇಲ್ಲ ಫ್ರೆಂಡ್ಸ್. ನಾನು ಯಾವಾಗ್ಲೂ ನಾನು ಏನ್ ವಿಡಿಯೋ ಮಾಡ್ತೀನಿ ಅದನ್ನ ಎಡಿಟ್ ಮಾಡಿ ಹಾಕ್ತೀನಿ, ಎಡಿಟ್ ಮಾಡಿ ಹಾಕ್ತೀನಿ ನಾನು ಫ್ರೆಂಡ್ಸ್. ಹಂಗಾಗಿ ಎಡಿಟ್ ಮಾಡಕ್ ಒಂದು ಅರ್ಧ ಅವರ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ನನಗೆ ಅಷ್ಟೊಂದು ಟೈಮು ಇರಲ್ವಲ್ಲ. ಎಡಿಟ್ ಮಾಡ್ಬಿಟ್ಟು ವಾಯ್ಸ್ ಅವರ ನಾನು ಏನು ಮತ್ತೆ ವಾಯ್ಸ್ ಅವರ್ ಮಾಡಲ್ಲ, ಸೌಂಡ್ ಇಲ್ದಂಗೆ. ನೋಡ್ತಾ ಇದೀರ ಫ್ರೆಂಡ್ಸ್, ಈಗ ನಮ್ಮ ಮನೇಲಿ ಯಾವ್ದು ಸೌಂಡ್ ಇಲ್ಲ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಯಾವ್ದು ಸೌಂಡ್ ಇಲ್ಲ. ನನ್ನ ಮಗಳಂತೂ ನಾನಾಗೆ ಸೌಂಡ್ ಮಾಡು ಅಂದ್ರು ಸೌಂಡ್ ಮಾಡಲ್ಲ, ಸೈಲೆಂಟ್ ಕಿಲ್ಲರು. ಹಂಗಾಗಿ ಸೌಂಡ್ ಈ ಮನೇಲಿ ನಾನೇ ಮಾಡ್ಬೇಕು. ಅವಳು ಜಾಸ್ತಿ ಸ್ವಲ್ಪ ಸೈಲೆಂಟ್ ಆದ್ರೆ ಏನು ಮಾತಾಡಲ್ಲ ಅಂತ ಅಲ್ಲ, ಇನ್ನು ಜಾಸ್ತಿ ಚೆನ್ನಾಗೆ ಮಾತಾಡ್ತಾಳೆ. ಆದ್ರೆ ಮನೆ ಒಳಗೆ ಫ್ರೆಂಡ್ಸ್ ಬನ್ನಿ ಇವಾಗ ನಿಮ್ ಜೊತೆ ನೀವೆಲ್ಲ ಸೇರ್ಕೊಂಡು ನೋಡಿ ಕೇಕ್ ಕಟ್ ಮಾಡೋಣ, ಸಿಂಪಲ್ ಆಗಿ ಕಟ್ ಮಾಡೋಣ ಫ್ರೆಂಡ್ಸ್. ಏನೋ ನಮ್ದು ನಿಮ್ದು ಖುಷಿ ಇದ್ದೇ ಇದೆಯಲ್ಲ, ಬನ್ನಿ ಫ್ರೆಂಡ್ಸ್. ನಿಮ್ದು ಯಾವ್ದಾರು ಫ್ರೆಂಡ್ಸ್ ನಿಮ್ಗೆ ಟೈಮ್ ಇದ್ರೆ 1 ಲಕ್ಷಕ್ಕೆ ಒಂದು ಕಟ್ ಮಾಡಿ, 2 ಲಕ್ಷಕ್ಕೆ ಒಂದು ಕಟ್ ಮಾಡಿ, 3 ಲಕ್ಷಕ್ಕೆ ಒಂದು ಕಟ್ ಮಾಡಿ. ಆದ್ರೆ ನಾನು ಅವತ್ತಿಂದ ಕಟ್ ಮಾಡ್ಕೊಂಡು ನಂದು ತಲೆನೋವು ಕೆಲಸ ಫ್ರೆಂಡ್ಸ್. ಹಂಗಾಗಿ ನಂದು ಕೊಡ ಹಂಗಾಗಿ ನೋಡಿ ಫ್ರೆಂಡ್ಸ್, ಈಗ ಕಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಫಸ್ಟ್ ಕೇಕ್ನ ಕೊಡ್ತಾ ಇದ್ದೀನಿ. ಹಂಗಾಗಿ ನೀವು ಫ್ರೆಂಡ್ಸ್ ನಮ್ ಖುಷಿನ ನೋಡಿ ನನಗ್ ಕೊಡ್ತಾವಳೆ. ಅಷ್ಟೇ ಆಯ್ತು ತೋರ್ಸೋದು ವಿಡಿಯೋದಲ್ಲಿ. ಆಯ್ತು ಫ್ರೆಂಡ್ಸ್. ಹಂಗ ನಿಮ್ದು ಏನೋ ಚಿಕ್ಕ ಚಿಕ್ಕ ಖುಷಿ ಇದ್ರೆ ನೀವೇ ಮಾಡ್ಕೊಳ್ಳಿ. ಆಗ ಅದ್ರಲ್ಲಿ ಸಿಗೋ ಸಂತೋಷನೇ ಬೇರೆ. ಅವ್ರೇನಂತಾರೋ ಇವ್ರೇನಂತಾರೋ, ಇವ್ರ ತರ್ಲಿ ಇವ್ರು ಮಾಡ್ಲಿ ಅಂತ ಯಾವತ್ತು ಯಾರು ಕಾಯ್ಬೇಡಿ. ನಿಮ್ದು ಆ ಟೈಮಲ್ಲಿ ಆ ಖುಷಿ ಏನಾಯ್ತೋ ಮಾಡ್ಕೊಳ್ಳಿ. ಇವತ್ತಿದ್ದಂಗೆ ನಾಳೆ ಇರಲ್ಲ ಜೀವನ, ಯಾರಿಗ್ ಗೊತ್ತು ಫ್ರೆಂಡ್ಸ್. ರಾತ್ರಿ ಇದ್ದಾರೆ ಬೆಳಗ್ಗೆ ಇಲ್ಲ, ಬೆಳಗ್ಗೆ ಇದ್ದಾರೆ ರಾತ್ರಿ ಇರಲ್ಲ. ಅದಕ್ಕೆ ಯಾಕೆ ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಂಗ ಫ್ರೆಂಡ್ಸ್. ನಾನಂತೂ 5 ಲಕ್ಷ ಕಟ್ ಮಾಡಿದೀನಿ. ಇನ್ನ ಫ್ರೆಂಡ್ಸ್ 6 ಲಕ್ಷ 7 ಲಕ್ಷಕ್ಕೆಲ್ಲ ಕಟ್ ಮಾಡೋಷ್ಟು ನನಗೆ ಟೈಮ್ ಇರಲ್ಲ ಕೆಲಸ. ಸದ್ಯಕ್ಕೆ ಇಷ್ಟ ಆಗಿದೆ, ಇದೊಂದು ಖುಷಿ ನನ್ಗೆ. ನನ್ನ ವಿಡಿಯೋನ ಇಷ್ಟೊಂದು ಜನ ನೋಡಿದಾರಲ್ಲ. ಇನ್ನ ನನ್ನ ವಿಡಿಯೋ ನಾನಂತೂ ವಿಡಿಯೋ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಆದ್ರೂ ನನ್ಗೆ ಜನ ನನ್ನ ಎಷ್ಟೊಂದು ನಾನು ಇಷ್ಟ ದಿವಸ ಕೆಲಸ ಮಾಡಿ ಬಿಟ್ಟಿರೋ ಜಾಗದಿಂದ ಫೋನ್ ಮಾಡ್ತೇವೆ. ಮೇಡಮ್ ಈ ಸೀರೆ ಚೆನ್ನಾಗಿತ್ತು, ನೀನ್ ಉಟ್ಕೊಂಡಿದ್ದು, ಈ ವಿಡಿಯೋ ಚೆನ್ನಾಗಿತ್ತು, ನೀನ್ ಅಲ್ಲೋ. ಆಮೇಲೆ ಫೋನ್ ಮಾಡಿ ಕೇಳ್ತೇವೆ, ಮೇಡಮ್ ಇವತ್ತು ಯಾಕೆ ಕೇಕ್ ಕಟ್ ಮಾಡಿದೆ, ಇವತ್ತೇನಿತ್ತು. ನನ್ ಬರ್ತಡೇಗಂತೂ ಫ್ರೆಂಡ್ಸ್ ಎಷ್ಟೊಂದು ವಿಶ್ ಮಾಡಿದಾರೆ ಗೊತ್ತಾ. ಆಮೇಲೆ ನಮ್ಮ ಹುಡುಗಿ ಕೆಲ್ಸದ ಹತ್ರದಿಂದಲೂ ನಾನು ಅವಳು ಒಂದೇ ತ ಕೆಲಸ ಮಾಡಿದ್ರು ಫ್ರೆಂಡ್ಸ್. ಈಗ ನಾನು ಚೇಂಜ್ ಆಗಿದ್ದೀನಿ ಅಷ್ಟೇ. ಅವಳ ಮೊಬೈಲ್ಗೂ ಎಷ್ಟೊಂದು ಜನ ಮೆಸೇಜ್ ಹಾಕಿದ್ರು ವಿಶ್ದು. ಆಗ ಅವಳು ನನ್ನ ಕೆಲಸದಿಂದ ಬಂದ ತಕ್ಷಣ ಮಮ್ಮಿ ಬಾಯಿಲಿ ಎಲ್ಲರೂ ನಿಂಗೆ ಮೆಸೇಜ್ ಹಾಕೋರೆ, ಅವ್ರಿಗೆ ರಿಪ್ಲೈ ಮಾಡು ಅಂತ. ನಂದೆಲ್ಲ ಫ್ರೆಂಡ್ಸ್ ವಾಯ್ಸ್ ಮೆಸೇಜ್ ಅಲ್ವಾ, ನಾನೇನು ಮೆಸೇಜ್ ಹೊತ್ಕೊಂಡು ಕೂತ್ಕೊಳ್ಳಲ್ಲ. ಹಂಗಾಗಿ ನಂಗೆ ಬರ್ತಡೇ ಅಷ್ಟೇ ತುಂಬಾನೇ ಖುಷಿ ಆಗಿದೆ ಫ್ರೆಂಡ್ಸ್. ಚೆನ್ನಾಗಿ ನನ್ಗೆ ಎಲ್ಲರೂ ವಿಶ್ ಮಾಡಿದ್ರು. ಅವ್ರ ಆಶೀರ್ವಾದನೇ ನಮಗೆ ಸಾಕು ಫ್ರೆಂಡ್ಸ್. ಅವ್ರು ಏನೇ ಕೊಡ್ಲಿ ಬಿಡ್ಲಿ ಅವ್ರ ಆಶೀರ್ವಾದ ಸಾಕು. ಮತ್ತೆ ಗಿಫ್ಟು ನಂಗೆ ತುಂಬಾ ಬಂದಿತ್ತು, ಅದನ್ನು ತುಂಬಾನೇ ಖುಷಿ ಆಯ್ತು. ಈಗ ಫ್ರೆಂಡ್ಸ್ 5 ಲಕ್ಷ ಆಯ್ತು. ಇನ್ನು ಮುಂದೇನು ನನ್ನ ವಿಡಿಯೋನ ಎಲ್ಲರೂ ನೋಡಿ ನಂದೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ
ಕೇಳ್ಕೊತೀನಿ ಫ್ರೆಂಡ್ಸ್. ನನಗೆ ಖುಷಿ ಆಯ್ತು ಫ್ರೆಂಡ್ಸ್. ಯಾರೇ ಆಗಿರ್ಲಿ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿರೋರಿಗೆ ಎಲ್ರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದವ್ರಿಗೆ, ಅವ್ರು ಯಾರೇ ಆಗಿರ್ಲಿ, ಇನ್ನ ನನ್ನ ವಿಡಿಯೋನ ನೋಡಿ ನಂಗೆ ಇನ್ನ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೋತಾ ಇದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದ್ರೂ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಈ ಸರ ಚೈನು ಯಾವ ತರ ಇದೆ, ಚೆನ್ನಾಗಿದೆಯಾ ಅಂತ ನೋಡಿ ಫ್ರೆಂಡ್ಸ್. ನಾನು ಫ್ರಂಟ್ ಅಲ್ಲಿ ಮುಂದೆ ಬಂದು ತೋರಿಸ್ತೀನಿ. ಇದು ಗ್ರೀನ್ ಕಲರ್. ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದು ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿ ತಂದಿದ್ದು, ರೋಡಲ್ಲೇ ಮಾರ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್.